ತಾಲೂಕಿನ ಅಶೋಕ್ ನಗರದ ನೇರೆಸೆ ಗ್ರಾಮದಲ್ಲಿ ಸ್ಮಶಾನ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿ ಶುಕ್ರವಾರ ಕರ್ನಾಟಕ ಪರಿಶಿಷ್ಟ ಪಂಗಡ ವಾಲ್ಮೀಕಿ ರಾಜ್ಯ ಯುವ ಘಟಕ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ರು. ಗ್ರಾಮದ ಜನರಿಗೆ ಶಾಲೆ ಹಾಗೂ ಸ್ಮಶಾನಕ್ಕೆ ಜಮೀನು ಮಂಜೂರು ಮಾಡಿದ್ರು. ಜಮೀನಿನ ಉತ್ತಾರ್ನಲ್ಲಿ ಸ್ಮಶಾನಕ್ಕೆ ಮಂಜೂರಾದ ದಾಖಲು ರಿಜಿಸ್ಟರ್ ನಂಬರ್, ಸರ್ವೆ ನಂಬರ್ 37/B ಹಾಗೂ 43 ರಸ್ತೆಯ ಸ್ಮಶಾನ ಭೂಮಿ ಇದ್ರು. ಗ್ರಾಮದ ಸ್ಥಳೀಯ ಮತ್ತು ಪಾಟೀಲ್ ಎಂಬ ಒಂದು ಕುಟುಂಬ ಆ ಸ್ಮಶಾನ ಭೂಮಿ ಜಾಗದಲ್ಲಿ ಒತ್ತುವರಿ ಬೆಳೆ ಮಾಡುತ್ತಿದ್ದು, ಗ್ರಾಮದ ಜನ ಎಷ್ಟೇ ಹೇಳಿದರೂ ಜಮೀನನ್ನು ಬಿಟ್ಟು ಕೊಡೋದಿಲ್ಲ ಎಂದು ದೂರಿದ್ದಾರೆ. ಅತಿಕ್ರಮಣ ಮಾಡಿ ಸಾಗುವಳಿ ಮಾಡುತ್ತಿದ್ದು, ಗ್ರಾಮದ ಜನರಲ್ಲಿ ಯಾರಾದರೂ ಮೃತ ಹೊಂದಿದರೆ ಅಂತ್ಯ ಸಂಸ್ಕಾರ ಮಾಡಲು ಸರ್ಕಾರ ಜಮೀನು ಮಂಜೂರು ಮಾಡಿದರೂ ಸ್ಮಶಾನ ಭೂಮಿ ಇಲ್ಲದಂತಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಅಧಿಕಾರಿಗಳು ಬೇಜವಾಬ್ದಾರಿ ವಹಿಸುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಕರ್ನಾಟಕ ಪರಿಶಿಷ್ಟ ಪಂಗಡ ವಾಲ್ಮೀಕಿ ರಾಜ್ಯ ಯುವ ಘಟಕದಿಂದ ಇವತ್ತು ಮಾನ್ಯ ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಕ್ ಬಂದಿದ್ವಿ. ವಿಷಯ ಏನಪ್ಪಾ ಅಂತಂದ್ರೆ, ಏನು ಹಿಡ್ಕಲ್ ಡ್ಯಾಮ್ನಿಂದ ಖಾನಾಪುರ ತಾಲೂಕಿನ ಅಶೋಕನಗರ ನೇಸೆ ಗ್ರಾಮಕ್ಕೆ ಏನು 4 ಎಕರೆ ಹಿಡ್ಕಲ್ ಡ್ಯಾಮ್ನಿಂದ ಜಮೀನು ಮಂಜೂರಾಗಿತ್ತು. ಸ್ಮಶಾನ ಭೂಮಿ ಹಾಗೂ ಶಾಲೆಗಳಿಗೆ ಏನು ಜಾಗ ಇತ್ತು. ಆದ್ರೆ ಅಲ್ಲಿಯ ಏನು ನೇಸೆ ಗ್ರಾಮಕ್ಕೆ ಇರುವಂತ ಏನು ಜನ ಇದಾರ, ಅಲ್ಲಿ ಆ ಎಕರೆಯನ್ನು ವಸೂಲಿ ಮಾಡ್ಕೊಂಡು ಸಾಗುವಳಿ ಏನ್ ಜಮೀನಲ್ಲಿ ಬೆಳೆಯನ್ನು ಬೆಳೀತಾ ಇದಾರೆ. ಆದ್ರೆ ಅದರಿಂದ ಅಲ್ಲಿ ಸ್ಮಶಾನ ಭೂಮಿ ಇದೆ. ಯಾರಾದ್ರೂ ಸಾವನ್ನಪ್ಪಿದಾಗ ಅವರ ಶವ ಸಂಸ್ಕಾರ ಮಾಡಲು ಅಲ್ಲಿ ಯಾವುದೇ ರೀತಿಯ ಸ್ಥಳ ಇರೋದಿಲ್ಲ. ಆದ್ರೆ ಸರ್ಕಾರ ಕೊಟ್ಟಂತ ಏನು ಕಾನೂನು ಇದೆ 30B ಹಾಗೂ 43ರಲ್ಲಿ ಸ್ಮಶಾನ ಭೂಮಿ ಏನು ಕಬ್ಜಾವನ್ನ ಬೇರೆಯವ್ರು ಮಾಡ್ಕೊಂಡಿದ್ದಾರೆ, ಸಾಗುವಳಿ ಮಾಡ್ತಾ ಇದಾರೆ. ಆ ಕಾರಣಕ್ಕಾಗಿ ಮೊನ್ನೆ ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ನಾವು ಈ ಮನವಿಯನ್ನ ಕೊಡಕ್ ಬಂದಿದ್ವಿ. ಅವರು ಕೂಡ ಖಾನಾಪುರ ತಾಲೂಕಿನ ತಹಶೀಲ್ದಾರ್ ಅವರಿಗೆ ಒಂದು ಹೇಳಿದ್ದಾರೆ. ಅವರು ಒಂದು ನಿರ್ದೇಶನ ಕೊಟ್ಟಿದ್ದಾರೆ. ಈ ವಿಚಾರವಾಗಿ ಖಾನಾಪುರ ತಾಲೂಕಿನ ತಹಶೀಲ್ದಾರ್ ಅವ್ರಿಗೆ ಆಗಿರ್ಬೋದು, ಗಮನಿಗೆ ಆಗಿರ್ಬೋದು, ಮತ್ತೆ ಏನು ಇದೆಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಸ್ಥಳೀಯ ಗ್ರಾಮದ ಮನೆಯನ್ನು ಕೂಡ ಕೊಟ್ಟಿದ್ರು. ಆದ್ರೆ ಇದುವರೆಗೂ ಕೂಡ ಯಾವುದೇ ಕ್ರಮ ತೆಗೆದುಕೊಂಡಿರೋದಿಲ್ಲ. ಆ ಕಾರಣಕ್ಕಾಗಿ ಸಂಘಟನೆಯಿಂದ ನಾವು ಮನೆ ಬೆಳಗಾವಿ ಜಿಲ್ಲಾಧಿಕಾರಿಗೆ ಮನೆಯನ್ನು ಕೊಡ್ತಾ ಇದೀವಿ. ಏನು ಸ್ಮಶಾನ ಭೂಮಿಗಾಗಿ ಜಾಗವನ್ನು ಮಂಜೂರು ಮಾಡಿದ್ದಾರೆ, ಅದನ್ನ ಅವ್ರು ಏನು ಸಾಗುವಳಿ ಮಾಡ್ತಾ ಇರುವಂತ ರೈತರಿಂದ ಅದನ್ನು ಬಿಡಿಸಿ ಅದರ ಸ್ಮಶಾನ ಭೂಮಿಗೆ ಬೆಳೆಸ್ಕೊಡ್ಬೇಕು. ಮತ್ತು ಏನಾದ್ರು ಈ ತಮ್ಮ ಜವಾಬ್ದಾರಿನ ತಾವು ಸರಿಯಾಗಿ ನಿಭಾಯಿಸಲಿಲ್ಲಪ್ಪ ಅಂತಂದ್ರೆ ಖಾನಾಪುರ ತಾಲೂಕಿನ ತಹಶೀಲ್ದಾರ್ ಕಚೇರಿಗೆ ಬೀಗ ಹಾಕಿ ಮುಂದಿನ ಬೃಹತ್ ಹೋರಾಟವನ್ನ ಕೈಗೊಳ್ತೀವಿ ಅಂತ ನಾವು ತಿಳಿಸಿದೀವಿ. ಅದಕ್ಕಾಗಿ ಇವತ್ತು ಜಿಲ್ಲಾಧಿಕಾರಿಗೆ ಮನವಿಯನ್ನು ಸಲ್ಲಿಸಿ ಅದಕ್ಕೆ ಸಂಬಂಧಪಟ್ಟ ಎಲ್ಲಾ ದಾಖಲಾತಿಗಳನ್ನ ಅದಕ್ಕೆ ಲಗತ್ತಿಸಿ ಮತ್ತು ಮೊನ್ನೆ SS ಆಗಿರ್ಬೋದು, DCS ಆಗಿರ್ಬೋದು, ಇದಕ್ಕೆ ವಿಶೇಷ ಗಮನ ಹರಿಸಬೇಕು. ಮತ್ತು ಇದೇ ರೀತಿ ಸುತ್ತಮುತ್ತಲಿನ ತಾಲೂಕುಗಳಲ್ಲಿ ಕೆಲವೊಂದು ವಿಚಾರ ಸಮಸ್ಯೆ ಕಂಡು ಬರ್ತಾ ಇದ್ದಲ್ಲ, ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಬೇಕಂತೇಳಿ ನಾವು ತಿಳ್ಕೊತಾ ಇದ್ವಿ. ಇವತ್ತು ನಮ್ಮ ಕರ್ನಾಟಕದ ಅಧ್ಯಕ್ಷರಾದಂತ ಆನಂದ್ ಇದ್ದಾರೆ, ಸ್ಥಳೀಯ ಗ್ರಾಮದ ಪ್ರತ್ಯೇಕ ಪ್ರದೇಶಗಳು ಕೂಡ ಇದ್ದಾರೆ, ಮತ್ತು ಕಾರ್ಯಕ್ರಮರು ಅಧಿಕಾರಿಗಳು ಮತ್ತು ಸುನೀಲ್ ಅವರು ಇದ್ದಾರೆ. ಆಮೇಲೆ ರಾಜಕಾರಣಿ ಅಧ್ಯಕ್ಷ ನಮ್ಮ ಸುನೀಲ್ ಅವರು ಮತ್ತು ರೋಹಿತ್ ರಾಮಗುಂಡಿ ಅವರು ಇದ್ದಾರೆ. ಇವತ್ತು ಈ ಮನೆಯನ್ನ ಕೊಟ್ಟಿದ್ದೀವಿ. ಅದಕ್ಕೆ ಬೇಗ ಪರಿಹಾರ ನೀಡೋ ಕೆಲಸ ಮಾಡಬೇಕು. ಇಲ್ಲಾಂದ್ರೆ ಬರುವ ದಿನಗಳಲ್ಲಿ ಹೋರಾಟವನ್ನು ಕೈಗೊಂಡು ಈ ಹೋರಾಟದ ಮೂಲಕ ಖಾನಾಪುರ ತಾಲೂಕಿನ ತಹಶೀಲ್ದಾರರಿಗೆ ಹೋರಾಟದ ದಿಶೆಯನ್ನು ಮುಚ್ಚುವ ಕೆಲಸ ಮಾಡಬೇಕಾಗ್ತದೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮಹೇಶ್ ಶೀಗೆಹಳ್ಳಿ, ಆನಂದ್ ಉದಿ, ಅನಿಲ್ ನಾಯ್ಕ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ರಾಜಶೇಖರ್ ಹಿರೇಮಠ್, KMM ಕನ್ನಡ ನ್ಯೂಸ್, ಬೆಳಗಾವಿ. अमरकॉन कलेक्शन में आओ, नई वैरायटी यहाँ पाओ, सबके लिए कपड़े हैं खास, अमरकॉन में खुशियाँ हैं पास, अमरकॉन। अमरकॉन कलेक्शन, खड़े बाजार, बेलगाम।